ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ತುಂಬಾ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈಗ ಫಿನಾಲೆ ವಾರಕ್ಕೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಮಂಗಳವಾರ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಸೋಮವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿವೆ ಸ್ನೇಹಿತರೆ. ಇದು ಯಾವುದೇ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಸೇವ್ ಮಾಡೋಲ್ಲ ಅಲ್ಲ ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನು ಅಫಿಷಿಯಲ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಯಾರು ಅಂತ ತಿಳಿದುಕೊಳ್ಳಲು ಈ ಒಂದು ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿವೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವೋಟಿಂಗ್ ಲೈನ್ಸ್ಗಳು ಒಟ್ಟು 6 ಜನ ಸ್ಪರ್ಧಿಗಳು ಇದ್ದಾರೆ. ಈ 6 ಜನ ಸ್ಪರ್ಧಿಗಳ ಪೈಕಿ ಯಾರಿಗೆ ಎಷ್ಟು ವೋಟ್ಗಳು ಬಂದಿವೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವತ್ತು ಮಂಗಳವಾರ ಅಂತಲೇ ಹೇಳ್ಬೋದು. ಮಂಗಳವಾರ ಬೆಳಿಗ್ಗೆ 6 ಗಂಟೆಯ ತನಕ, ಅಂದರೆ ನಿನ್ನೆ ಸೋಮವಾರ ರಾತ್ರಿ 11 ಗಂಟೆಯಿಂದ ಇವತ್ತು ಬೆಳಿಗ್ಗೆ 6 ಗಂಟೆವರೆಗೆ, ಅಂದರೆ ಈ 13 ಗಂಟೆಯ ಅವಧಿಯಲ್ಲಿ ಯಾರಿಗೆ ಎಷ್ಟೆಷ್ಟು ಓಟುಗಳು ಬಂದಿವೆ ಅನ್ನುವಂತಹ ಪಕ್ಕಾ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲೇ 6ನೇ ಸ್ಥಾನದಿಂದ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ 6ನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧಿ ಯಾರಪ್ಪ ಅಂದರೆ ಅದು ರಜತ್ ಕಿಶನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ರಜತ್ ಕಿಶನ್ ಅವರಿಗೆ ಈ ಒಟ್ಟು 13 ಗಂಟೆಯ ಅವಧಿಯಲ್ಲಿ ಅವರಿಗೆ ಬಂದಿರುವಂತಹ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 2,98,143 ಓಟ್ಗಳನ್ನು ರಜತ್ ಕಿಶನ್ ಅವರು ಈ ಒಂದು 13 ಗಂಟೆಯ ಅವಧಿಯಲ್ಲಿ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ಅತಿ ಹೆಚ್ಚು, ಅಂದರೆ ಇನ್ನು ನೆಕ್ಸ್ಟು 5ನೇ ಸ್ಥಾನದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. 5ನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಉಗ್ರಂ ಮಂಜು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಉಗ್ರಂ ಮಂಜು ಅವರಿಗೆ ಬಂದಿರುವಂತಹ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ 3,24,186 ಓಟ್ಗಳನ್ನು ಉಗ್ರಂ ಮಂಜು ಅವರು ಇವತ್ತಿನ ಒಂದು ಈ 13 ಗಂಟೆಯ ಅವಧಿಯಲ್ಲಿ ಅವರು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಚೆನ್ನಾಗಿ ಓಟ್ಗಳು ಎಲ್ಲರಿಗೂ ಕೂಡ ಬರ್ತಾ ಇವೆ. ಈಗ ಉಗ್ರಂ ಮಂಜು ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 4ನೇ ಸ್ಥಾನ ಅಂತಾನೆ ಹೇಳ್ಬೋದು. 4ನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಭವ್ಯ ಗೌಡ ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಅದು 3,79,142 ಓಟ್ಗಳನ್ನು ನಮ್ಮ ಭವ್ಯ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಈ ಒಂದು 13 ಗಂಟೆಯ ಅವಧಿಯಲ್ಲಿ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 4ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 3ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಪೈ ಅವರು ಈಗ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ 4,27,133 ಓಟ್ಗಳನ್ನು ಮೋಕ್ಷಿತಾ ಪೈ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟಲ್ಲಿ ಪಡೆದುಕೊಳ್ಳುವುದರ ಮೂಲಕ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 3ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು 1 ಮತ್ತು 2ನೇ ಸ್ಥಾನ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವರಿಬ್ಬರು ಕೂಡ ಖಂಡಿತವಾಗಿ ಟಾಪ್ 2ಗೆ ಇರ್ತಾರೆ ಅಂತ ನೀವೆಲ್ಲರೂ ಕೂಡ ಅಂದುಕೊಳ್ತಾ ಇದ್ದೀರಾ. ಈಗ ಅದೇ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಮೊದಲನೇ ಸ್ಥಾನ ತ್ರಿವಿಕ್ರಮ್, 2ನೇ ಸ್ಥಾನ ಹನುಮಂತು ಅವರು ಇದ್ದಾರೆ ಸ್ನೇಹಿತರೆ ಈ ಒಂದು 13 ಗಂಟೆಯ ಅವಧಿಯ ವೋಟಿಂಗ್ ರಿಸಲ್ಟ್ನಲ್ಲಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ 2ನೇ ಸ್ಥಾನವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 2ನೇ ಸ್ಥಾನದಲ್ಲಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಇರುವಂತಹ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಹನುಮಂತ್ ಅವರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹನುಮಂತ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಈ ಒಂದು 13 ಗಂಟೆಯ ಅವಧಿಯಲ್ಲಿ ಮಾತ್ರ ಇದು ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ 6,43,184 ಓಟುಗಳನ್ನು ನಮ್ಮ ಹನುಮಂತ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ತುಂಬಾ ಅಂದರೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಓಟ್ಗಳ ಸಂಖ್ಯೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೊದಲನೇ ಸ್ಥಾನ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 6,97,1
173 ಓಟುಗಳನ್ನು ಪಡೆದುಕೊಳ್ಳುವುದರ ಮೂಲಕ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೊದಲನೇ ಸ್ಥಾನ ಮತ್ತು ಎರಡನೇ ಸ್ಥಾನಕ್ಕೂ ತುಂಬಾ ಟಕ್ಕರ್ ಕೂಡ ನಡೀತಾ ಇದೆ. ಇವರಿಬ್ಬರ ನಡುವೆ ಈ 10 ರಿಂದ 20 ಸಾವಿರ ಅಂತರದಲ್ಲಿ ವೋಟಿಂಗ್ ರಿಸಲ್ಟ್ ನಡೀತಾ ಇದೆ ಸ್ನೇಹಿತರೆ. ಈ ಒಂದು 13 ಗಂಟೆಯ ಅವಧಿಯಲ್ಲಿ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಹನುಮಂತ್ ಅವರು ಇದ್ದಾರೆ ಸ್ನೇಹಿತರೆ, ಕೊನೆಯ ಸ್ಥಾನ ರಾಜೇಶ್ ಕಿಶನ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಪ್ರಕಾರ ಈ 6 ಜನ ಸ್ಪರ್ಧಿಗಳ ಪೈಕಿ ಯಾರು ಈ ಸೀಸನ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾರು ಗೆಲ್ಲಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.